ತುಂಬ ದಿನದಿಂದ ರೆಸಿನ್ ಆರ್ಟ್ ಮಾಡೋಕ್ಕಾಗಿಲ್ಲ ಅಂತ ಟ್ರೆಂಡಿಂಗಲ್ಲಿರೋ ಸಿಲ್ಕ್ ಎಫೆಕ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಸಂಜೆ ತರಕಾರಿ ಶಾಪಿಂಗ್ಗೆ ಅಂತ ಹೋದ್ವಿ. ತುಂಬ ರಶ್ ಇದ್ದಿದ್ದರಿಂದ ಬೇಗ ತರಕಾರಿ ತಗೊಂಡು ನಂತರ ನಾವು ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಸಾಮಾನು ತಗೊಂಡು ಮನೆಗೆ ಬಂದ್ವಿ. ಬಂದಮೇಲೆ ಸಾಮಾನೆಲ್ಲ ಜೋಡಿಸ್ತಾ ಇರಬೇಕಾದ್ರೆ ಮಗಳಿಗೆ ಒಂದು ಬದನೆಕಾಯಿ ಸಿಕ್ತು. ಅದಕ್ಕೊಂದು ಮೂಗು ಬೇರೆ ಇದ್ದಿತ್ತು. ಸ್ವಲ್ಪ ಹೊತ್ತು ಅದರಲ್ಲೇ ಆಟ ಆಡ್ತಾ ಕೂತ್ಕೊಂಡು ನಂತರ ಅಮೆಝಾನಿಂದ ರೆಸಿನ್ ಆರ್ಟ್ಗೆ ಗ್ಲಿಟರ್ ಆರ್ಡರ್ ಮಾಡಿದ್ದೆ. ಅದನ್ನ ತಗೊಬಂದು ಒಂದ್ಸಲ ಚೆಕ್ ಮಾಡಿ ನೋಡಿದೆ. ಮತ್ತೆ ಸ್ವಲ್ಪ ರೆಸಿನ್ ಆರ್ಟ್ ಮಾಡಿ ಆ ದಿನನ ಮುಗಿಸಿದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿಗೆ ಹೆಸರುಕಾಳಿನ ಉಸ್ಲಿ ಚಹಾ ಕುಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ರಸಮ್ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿಕೊಂಡು ಎಲ್ಲ ಆದಮೇಲೆ ಮತ್ತೆ ರೆಸಿನ್ ಆರ್ಟ್ ಮಾಡಿದೆ. ಇದು ಬೇರೆ ಡಿಸೈನ್. ಮಾಡುವಾಗ ಸ್ವಲ್ಪ ಭಯ ಆಗ್ತಾ ಇದ್ದಿತ್ತು, ಸರಿ ಬರಲಿಲ್ಲ ಅಂದರೆ ಕಂಪ್ಲೀಟ್ ವೇಸ್ಟ್ ಆಗುತ್ತೇನೋ ಅಂತ. ಆಮೇಲೆ ಹೇಗೋ ಮಾಡಿ ಮುಗಿಸ್ದೆ. ಸಂಜೆ ಸ್ತುತಿಮ ಸುಮ್ಮನೆ ಕೂತಿದ್ದವಳು ಹೋಗ್ಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಇರೋ ಚೀಲ ತಗೊಬಂದು ಅಷ್ಟು ಹರಡು ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಕೂತ್ಕೊಂಡ್ಳು. ಆಮೇಲೆಲ್ಲ ಬಿಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟು ಹರಡಾಕಿದ್ದನ್ನು ಅವಳ ಹತ್ರನೇ ತೆಗಿಸ್ಬೇಕು ಅಂತ ತಂದು ಹಾಕೋಕ್ಕೆ ಹೇಳಿದೆ. ಫಸ್ಟ್ ತರೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಹೇಳಿ ಎಲ್ಲ ತಂದಿಟ್ಲು.